ನಮಸ್ತೆ ವೀಕ್ಷಕರೇ, ಲಾಲ್ ಬಹದ್ದೂರ್ ಕಲಾವಿಜ್ಞಾನ ಮತ್ತು ಎಸ್.ಬಿ. ಸೊಲಬಣ್ಣ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದ ಸಂಸ್ಥಾಪಕರಾದಂಥ ಕೆ.ಎಚ್. ಶ್ರೀನಿವಾಸ್ ಅವರು ಈ ದಿನ 11:30 ಸುಮಾರಿಗೆ ನಿಧನರಾಗಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರತಿಷ್ಠಾನದ MDF ಅಧ್ಯಕ್ಷ ಕೆ. ಶ್ರೀನಿವಾಸ್ ಅವರು ನಮ್ಮ ತಾಲೂಕಿನ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮತ್ತು ತುಂಬ ಮೇಧಾವಿ. ಈ ಪ್ರಾಂತದಲ್ಲಿ 1963ಕ್ಕಿಂತ ಹಿಂದೆ ಇಲ್ಲಿ ಯಾವುದೇ ಕಾಲೇಜ್ ಇರಲಿಲ್ಲ. ವಿದ್ಯಾಭ್ಯಾಸ ಯಾರೂ ಮಾಡಲಿ, ಪದವಿ ಕಾಲೇಜಿನ ವಿದ್ಯಾಭ್ಯಾಸ ಮಾಡೋಕ್ಕೆ ಯಾರಿಗೂ ಆಗ್ತಿರಲಿಲ್ಲ. ಅದೊಂದು ಕೊರತೆ, ಭಾಳ ದೊಡ್ಡ ಕೊರತೆ ಇತ್ತು. ಈ ಒಂದು ಕೊರತೆಯನ್ನು ನೀಗಿಸಿದವರು ಕೆ. ಎಸ್. ಶ್ರೀನಿವಾಸರವರು ಒಂದು ದೊಡ್ಡ ಹೋರಾಟವನ್ನೇ ಮಾಡಿ ಸಾಗರದ ವಿದ್ಯಾವರ್ಧಕ ಸಂಘ ಅಂತ ಪ್ರಾರಂಭ ಮಾಡಿ ಅದರ ಮುಖಾಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಲಾ ಮತ್ತು ವಿಜ್ಞಾನದ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣರಾದರು. ಇವರು ಎಲ್ಲ ಜನರನ್ನು, ಇಲ್ಲಿ ಪ್ರಾಂತದ ಎಲ್ಲ ಮುಖಂಡರುಗಳನ್ನು ಸೇರಿ ಈ ಕಾಲೇಜನ್ನು ಪ್ರಾರಂಭಿಸೋದಕ್ಕೆ ಕಾರಣಕರ್ತರಾದರು. ಈವರೆಗೂ ಒಟ್ಟು 64,000 ವಿದ್ಯಾರ್ಥಿಗಳು ಇಲ್ಲಿ ಓದಿ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕಾಲೇಜಿನ ಒಂದು ಪ್ರತಿಷ್ಠೆ. ಈ ಕಾಲೇಜು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಸ್ವತಃ ಬಂದು ಈ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡಿದರು. ಅವರು ಡೆಲ್ಲಿಯಿಂದ ಬಂದು, ರಾಜ್ಯದಲ್ಲಿ ಇದೇ ಬಂದು, ಬಟ್ ಇನ್ನೆಲ್ಲೂ ಅವರೇ ಬಂದು ಮಾಡಿದ್ದಿಲ್ಲ. ಅವ್ರ ಹೆಸರಿಟ್ಟಿರ್ಬೋದು. ಅದಕ್ಕೆಲ್ಲ ಕಾರಣಕ್ಕಂತೂ ಮತ್ತು KG ಒಡೆಯರು ಇವರು ಅಧ್ಯಕ್ಷರಾಗಿದ್ದರು. ಇವರು ಪ್ರಧಾನ ಕಾರ್ಯದರ್ಶಿ, ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದರು. ಅಲ್ಲಿಂದ ಇಲ್ಲಿವರೆಗೆ ಬೇಕಾದಷ್ಟು ಅಂಗಸಂಸ್ಥೆಗಳಾಯ್ತಿದ್ದು. ಬರೀ ಒಂದೇ ಕಾಲೇಜ್ ಒಂದೇ ಅಲ್ಲ, ಪ್ರಗತಿ ಕಾಲೇಜ್ ಆಯಿತು, B.Ed ಕಾಲೇಜ್ ಆಯಿತು, PG ಸೆಂಟರ್ ಆಯಿತು ಇಲ್ಲಿ. ಆಮೇಲೆ ಅನೇಕ ಇದಕ್ಕೆ ಬೇಕಾಗ್ತಕ್ಕಂಥ ಸಂಪನ್ಮೂಲಗಳನ್ನು ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದು ಕಾಲೇಜಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು ಅವರು. ಮತ್ತು ಎಲ್ಲರಿಗೂ ನಮಗೆಲ್ಲರ ಮಾರ್ಗದರ್ಶಕರಾಗಿದ್ದರು ಅವರು. ಮತ್ತು ಅವರು ತುಂಬ ಮೇಧಾವಿ. ರಾಜಕಾರಣದಲ್ಲಿಯೂ ಕೂಡ ಒಂದು ಒಳ್ಳೆಯ ಹೆಸರನ್ನು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಪಡೆದವರು. ಅವರು ಮಂತ್ರಿಯಾಗಿದ್ದರು, 4 ಸಲ ವಿಧಾನಸಭೆ ಸದಸ್ಯರಾಗಿದ್ದರು, ಒಂದು ಟೈಮು ವಿಧಾನ ಪರಿಷತ್ ಸದಸ್ಯರಾಗಿ ಅದರ ವಿರೋಧ ಪಕ್ಷದ ನಾಯಕರು ಆಗಿದ್ದರು. ಅಂದರೆ ಒಟ್ಟು ಸಂಸತ್ಪಟು ಅಂತ ಹೇಳೋದಕ್ಕೆ ಅವರೊಬ್ಬರು ಈ ರಾಜ್ಯದಲ್ಲಿ ಒಂದು ಹೆಸರನ್ನು ಪಡೆದಂಥವ್ರು. ಮತ್ತು ತುಂಬ ಭಾಷಣಕಾರರು. ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಮಾತಾಡಿದರೆ, ಅವ್ರು ಇಂಗ್ಲೀಷಲ್ಲಿ ಮಾತಾಡಿದರೆ ಅದಕ್ಕೆ ಇದನ್ನು ಸೇರಿಸ್ತಿರಲಿಲ್ಲ, ಒಂದು ಇಂಗ್ಲೀಷ್ ಪದ ಬರ್ತಿಲ್ಲ, ಶುದ್ಧವಾದ ಕನ್ನಡದಲ್ಲೇ ಮಾತಾಡೋದು. ಅದೇ ಇಂಗ್ಲೀಷ್ ಭಾಷಣ ಮಾಡೋಕ್ಕೋದ್ರೆ ಬೇರೆ ಯಾವ ಭಾಷೆನೂ ಮಾಡ್ತಿಲ್ಲ. ಅಂಥ ಒಬ್ಬ ತುಂಬ ಮೇಧಾವಿ. ಇವತ್ತು ನಮಗೆ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಕಂಡ ರಾಜಕಾರಣಿಯೂ ಆಗಿದ್ದರು. ಮತ್ತು ಈ ಪ್ರಾಂತದಲ್ಲಿ ಒಳ್ಳೆಯ ದೊಡ್ಡ ಮುಖಂಡರಾಗಿ ಶಿವಮೊಗ್ಗ ಜಿಲ್ಲೆಯ ಒಂದು ದೊಡ್ಡ ಮುಖಂಡತ್ವವನ್ನು ಕೂಡ ಅವರು ಪಡೆದಿದ್ದರು. ಎಲ್ಲ ಮಾರ್ಗದರ್ಶಿಯಾಗಿರ್ತಕ್ಕಂಥವ್ರು ಇವತ್ತು ನಿಧನರಾಗಿತ್ತು. ನಮಗೆ ತುಂಬ ಆಘಾತವನ್ನು ಕೊಟ್ಟಿದೆ. ಅವ್ರ ಬಗ್ಗೆ ನಾವು ಒಂದು ಶ್ರದ್ಧಾಂಜಲಿಯನ್ನು ಕೂಡ ಇವತ್ತು ಅರ್ಪಿಸಿದ್ದೇವೆ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸಾಗರ, ಸೊರಬ, ಹೊಸನಗರ ಪ್ರಾಂತದ ಎಲ್ಲ ಸ್ತರದ ಬಡವರು ಬಲ್ಲಿದರು ಸೇರಿ ಎಲ್ಲರಿಗೂ ಕೂಡ ಈ ಕಾಲೇಜಿನಿಂದ ವಿದ್ಯಾಭ್ಯಾಸ ಮಾಡಿ ಇವತ್ತು ಭೌತಿಕವಾಗಿ ಶ್ರೀಮಂತರಾಗೋದಕ್ಕೆ ಸಾಗರ ಪ್ರಾಂತದವರಿಗೆ ಇವರೇ ಮುಖ್ಯ ಕಾರಣ ಅಂತ ಹೆಮ್ಮೆಯಿಂದ ನಾನು ಹೇಳ್ಬೋದು. ಇವತ್ತು ಆ ರೀತಿಯಲ್ಲಿ ಕೆಲಸ ಮಾಡಿದ್ದರು. ಧನ್ಯವಾದಗಳು. ಪುಸ್ತಕಗಳನ್ನು ಕೂಡ ಬರಿತಾ ಇದ್ರು. ಹೌದು, ಮತ್ತು ಇಷ್ಟೊಂದು ಅಲ್ಲದೆ ಅವರು ಸಾಹಿತಿಗಳು ಆಗಿದ್ದರು. ಅವರೊಂದು ಕಾನಗೋಡು ಅಂತ ಪುಸ್ತಕ, ಕಾನಗೋಡು ಮನೆ ಅಂತಕ್ಕಂಥದ್ದು ಒಂದು ಪುಸ್ತಕ. ಹಾಗೆ ಇನ್ನು ಅನೇಕ ಕೆಲವು ಗ್ರಂಥಗಳನ್ನು ಕೂಡ ಮಾಡಿದ್ರು. ವಿಶೇಷವಾಗಿ ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಇದನ್ನಂತೂ ತುಂಬ ಚೆನ್ನಾಗಿ ನಡೆಸಿದೆ. ನಮ್ಮ ಕಾಲೇಜ್ ಇವತ್ತು ಏನಾರು ನಡೆದಿದ್ದರೆ ಅವರ ಮಾರ್ಗದರ್ಶನವೇ ಕಾರಣ ಅಂತ ನಾನು ಹೇಳ್ತೇನೆ. ಸ್ವಭಾವತಃ ಅವರು ಯಾವ ಥರ ವ್ಯಕ್ತಿ ಸರ್? ಜನರ ಜೊತೆಗೆ, ಮಕ್ಕಳ ಜೊತೆಗೆಲ್ಲ ಯಾವ ಥರ ಇರ್ತಿದ್ರು ಹೇಳಿ? ಹೌದು, ನಮ್ಗೆ ಹೇಳೋದು ಸ್ವಲ್ಪ ಕಷ್ಟ. ಹೇಳಿ ಸರ್, ನೀವು ನೋಡಿರ್ತೀರಲ್ಲ, ನೀವು ಮಕ್ಕಳ ಜೊತೆ ಹೇಗೆ ಅವರು ಬಾಂಧವ್ಯ ಹೇಗಿತ್ತು? ಆಡಳಿತಾತ್ಮಕ ವಿಷಯ ಬಂದಾಗ ನಾವು ಅವ್ರ ಹತ್ರ ಹೋದರೆ ಅವರು ಕೊಡಬೇಕಾದ ಮಾರ್ಗದರ್ಶನ ಕೊಡ್ತಾ ಇದ್ರು. ತುಂಬ ಆಡಳಿತಾತ್ಮಕವಾದ ಅನುಭವ ಅವರಿಗಿತ್ತು. ತುಂಬ ಅನುಭವಿಸ್ತರು. ಅದರಲ್ಲಿ ಮಾತಾಡಿ ಯಾವುದೇ ವಿಷಯ ತಗೊಳ್ಳಿ, ಬರೀ ಒಂದು ವಿಷಯಕ್ಕಲ್ಲ.
ಅವ್ರದ್ದೊಂದು ಯೂನಿವರ್ಸಿಟಿ ಅಂತಲೇ ಹೇಳ್ಬೋದು. ಅವ್ರನ್ನ ನಾವು ಹೇಳೋದಾದರೆ ಶ್ರೀನಿವಾಸವೇ ಒಂದು ಯೂನಿವರ್ಸಿಟಿ ಹೇಳಿ, ಅದೊಂದು ಮಾತ್ರ ಹೇಳೋದಕ್ಕೆ ಅರ್ಹತೆ ಇತ್ತಂತೇಳಿ. ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ನೀವು ಸೈನ್ಸ್ ತಗೊಳ್ಳಿ, ಆರ್ಟ್ಸ್ ತಗೊಳ್ಳಿ, ಅಥವಾ ಏನೇ ರಾಜಕಾರಣದಲ್ಲಿ ತಗೊಳ್ಳಿ, ಯಾವ ವಿಷಯಕ್ಕೂ ಕೂಡ ಅವರು ಅದನ್ನು ಮಾತಾಡಿದರೆ ಭಾಳ ಪ್ರಬುದ್ಧವಾಗಿ ಮಾತಾಡ್ತಿದ್ರು. ಭಾಳ ಅದಕ್ಕೆ ಏನು ಅದು ವಿಷಯವನ್ನು ತುಂಬ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಮತ್ತು ಅದರ ಆಳ ಮತ್ತು ಅಧ್ಯಯನ ಅವರು ಚೆನ್ನಾಗಿ ಗೊತ್ತಿತ್ತು. ಧನ್ಯವಾದಗಳು ಸರ್.